ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯು ಲಾಜಿಕ್. ಈ ವಿಡಿಯೋದಲ್ಲಿ ನಾನು ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಭಾಜ್ಯತೆಯ ನಿಯಮಗಳು ಅಧ್ಯಾಯ 3 ಈ ಪಾಠನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಮ್ಯಾಥ್ಸ್ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಅಧ್ಯಾಯ 1 ಮತ್ತು 2 ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡನ್ನು ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಪ್ರಾಕ್ಟೀಸ್ ಮಾಡಿ. ಕ್ವೆಶನ್ಸ್ನ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಂಬಿದ್ದೀನಿ. ಸೊ ನಾನೀಗೇನು ಮಾಡೋಣ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಭಾಜ್ಯತೆಯ ನಿಯಮಗಳು ಪಾಠವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ವಿಭಾಜ್ಯತೆಯ ನಿಯಮಗಳು ಅಂದರೆ ಏನು ಅಂದರೆ, ದತ್ತ ಸಂಖ್ಯೆಯ ಭಾಜಕವನ್ನು ಭಾಗಕರ ಕ್ರಿಯೆ ಮಾಡದೆ ನೇರವಾಗಿ ಕಂಡುಹಿಡಿಯುವ ವಿಧಾನವೇ ವಿಭಾಜ್ಯತೆಯ ನಿಯಮ. ಅಂದರೆ ನಾವು ಯಾವುದಾದ್ರೂ ಒಂದು ಸಂಖ್ಯೆನ ನಾವು ಭಾಗಕರ ಕ್ರಿಯೆನ ಮಾಡ್ದೇ ಈ ಒಂದು ಸಂಖ್ಯೆ ಈ ನಂಬರಿಂದ ಭಾಗ ಆಗುತ್ತೋ ಇಲ್ವೋ, ಎಕ್ಸಾಂಪಲ್ ಈಗ ಒಂದು ಯಾವುದಾದ್ರೂ ಒಂದು ಸಂಖ್ಯೆ ಕೊಟ್ಟಿರ್ತಾರೆ, ಆ ಸಂಖ್ಯೆ 9ರಿಂದ ಭಾಗ ಆಗ್ತದೋ ಇಲ್ವೋ, ಪೂರ್ತಿ ನಾವು ಭಾಗಕರ ಕ್ರಿಯೆ ಮಾಡ್ದೇ ನಾವು ಈ ಒಂದಿಷ್ಟು ನಿಯಮಗಳನ್ನ ಇದರಲ್ಲಿ ಕೊಟ್ಟಿರ್ತಾರೆ, ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆ ನಿಯಮಗಳನ್ನ ಯೂಸ್ ಮಾಡಿಕೊಂಡು ಒಂದು ಸಂಖ್ಯೆ ಈಗ 9ರಿಂದ ಭಾಗ ಆಗುತ್ತೋ ಇಲ್ವೋ ಅಂತಂದೇಳಿ ನೀವು ಕಂಡುಹಿಡಿಬಹುದು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ವಿಭಾಜ್ಯತೆಯ ನಿಯಮ ಅಂತ ಹೇಳಿ ಕರಿತೀವಿ. ಸೊ ನೀವೇನಾದರೂ ನೋಟ್ಸ್ ಮಾಡ್ತಾ ಇದ್ದರೆ ಇವೆಲ್ಲ ನಿಯಮಗಳನ್ನ ಒಂದು ಕಡೆ ಬರ್ಕೊಂಡು ವಿತ್ ಎಕ್ಸಾಂಪಲ್ಸನ್ನ ನೀವು ಬರ್ಕೊಂಡ್ರೆ ಎಕ್ಸಾಮ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಅಲ್ಲೇನಾದರೂ ಡೌಟ್ ಬಂದರೆ ಈ ಒಂದು ವಿಡಿಯೋನ ನೀವು ರೀಚೆಕ್ ಮಾಡ್ಬೋದು. ಸೊ ಈಗ ಸ್ಟಾರ್ಟ್ ಮಾಡೋಣ ಪ್ರತಿಯೊಂದು ನಿಯಮಗಳನ್ನ ಯಾವ ರೀತಿ ಅಂತ. ಈಗ ನೀವು ಒಂದು ಸಂಖ್ಯೆನ 2ರಿಂದ ಭಾಗ ಆಗುತ್ತೋ ಇಲ್ವೋ ಅಂತಂದು ಹೇಳಿ ನೀವು ಚೆಕ್ ಮಾಡಬೇಕು ಅಂದರೆ ಅದರ ನಿಯಮ ಏನಂದರೆ, ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2, 4, 6, 8, 0 ಇರುವ ಸಂಖ್ಯೆಗಳು ಅಥವಾ ಸಮ ಸಂಖ್ಯೆಗಳು 2ರಿಂದ ಭಾಗ ಆಗುತ್ತೆ. ಇದನ್ನ ಆಲ್ರೆಡಿ ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ಈ ಒಂದು ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಈ ಎಕ್ಸಾಂಪಲ್ ಏನಿದು ಅಂದರೆ 250 ಮತ್ತು 351. ಇಲ್ಲಿ ನಾನು ಒಂದು ನಂಬರ್ಸನ್ನು ತೊಗೊಂಡಿದ್ದೀನಿ. ಒಂದು 250, ಇನ್ನೊಂದು 351. ಇಲ್ಲಿ ನೋಡಿ, ಈ ನಿಯಮದ ಪ್ರಕಾರ ಏನಂದರೆ ಬಿಡಿ ಸ್ಥಾನದಲ್ಲಿ ಇವಿಷ್ಟು ನಂಬರ್ಸ್ ಇರಬೇಕು. ಇವಿಷ್ಟು ಅಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ನಂಬರ್ ಇತ್ತಂದರೆ ಆ ಸಂಖ್ಯೆ 2ರಿಂದ ಭಾಗ ಆಗುತ್ತೆ. ಸೊ ಈಗ 250ರಲ್ಲಿ ಬಿಡಿ ಸಂಖ್ಯೆ ಯಾವುದು? 0. ಹೌದಾ? 351ರಲ್ಲಿ ಬಿಡಿ ಸಂಖ್ಯೆ ಯಾವುದು? 1. ಇಲ್ಲಿ 0 ಅಂತ ಕೊಟ್ರಲ್ಲ, ಸೊ ಇದೇನಾಗುತ್ತೆ? 2ರಿಂದ ಭಾಗ ಆಗುತ್ತೆ. ಸೊ ಇಲ್ಲಿ 351ರಲ್ಲಿ 1 ಐತಿ. ಸೊ 1 ಈ ಸಂಖ್ಯೆ ಈ ಒಂದು ನಿಯಮದಲ್ಲಿ ಈ ನಂಬರ್ಸ್ ಇಲ್ಲ. ಸೊ ಇದು 2ರಿಂದ ಭಾಗ ಆಗೋದಿಲ್ಲ. ಆರಾಮಾಗಿ ನಾವು ವಿತೌಟ್ ಡಿವೈಡಿಂಗ್ ಅಥವಾ ವಿತೌಟ್ ಡಿವಿಷನ್ ಮೆಥಡ್, ಅಂದರೆ ನಾವು ಏನು ಭಾಗಕರ ಮಾಡ್ದೇ ನಾವು ಹೇಳ್ಬೋದು ಇದು 2ರಿಂದ ಭಾಗ ಆಗುತ್ತೆ, ಇದು ಭಾಗ ಆಗೋದಿಲ್ಲ. ಸೊ ನಿಮಗೆ ಎಕ್ಸಾಮಲ್ಲಿ ಏನಾದರೂ ಕ್ವೆಶನ್ ಕೇಳಿದ್ರೆ ಈ ಸಂಖ್ಯೆ 2ರಿಂದ ಭಾಗ ಆಗುತ್ತಾ ಅಂತ ಕೇಳಿದ್ರೆ, ಸೊ ಇವಿಷ್ಟು 2, 4, 6, 8, 0 ಈ ನಂಬರ್ಸನ್ನು ನೀವು ನೋಡ್ಕೊಂಡು ಇಟ್ಕೋಬೇಕು. ಈ ನಂಬರ್ಸ್ ಏನಾದರೂ ಬಿಡಿ ಸ್ಥಾನದಲ್ಲಿದ್ದರೆ ಎಸ್, ಅದು 2ರಿಂದ ಭಾಗ ಆಗುತ್ತೆ. ಈಗ ಒಂದು ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ ಅದು, ಓಕೆನಾ, ಎಷ್ಟು ದೊಡ್ಡದಾಗಿರಲಿ ಸಂಖ್ಯೆ, ಅದರ ಈ ಸಂಖ್ಯೆ ಈಗ ಒಂದು ಇಲ್ಲಿ ಕೊಟ್ಟಿರ್ತೀನಿ ನನಗೆ, ಓಕೆನಾ, 1,23,67,852 ದೊಡ್ಡ ಸಂಖ್ಯೆ ಇದೆ. ಇದು 2ರಿಂದ ಭಾಗ ಆಗುತ್ತಾ? ಎಸ್ ಆಗುತ್ತೆ, ಯಾಕಂದರೆ ಬಿಡಿ ಸ್ಥಾನದಲ್ಲಿ 2 ಇದೆ. ಸೊ ಇಲ್ಲಿ ಕೊಟ್ಟಿದ್ದೀನಿ ತಾನೆ ನಾನು, 2 ಇದ್ದರೆ ಭಾಗ ಆಗುತ್ತೆ. ಸೊ ಈ ಸಂಖ್ಯೆ ಭಾಗ ಆಗುತ್ತೆ. ನಾನು ಏನೂ ಭಾಗಾಕಾರ ಕ್ರಿಯೆ ಮಾಡಲಿಲ್ಲ, ಇಲ್ಲಿ ಮಾಡ್ದೇ ನಾನು ಹೇಳಿದೆ. ಹೌದಾ? ಇದೊಂದು. ಓಕೆ, ನೆಕ್ಸ್ಟ್ ನೋಡೋಣ. 3ರಿಂದ ಭಾಗ ಆಗುವ ಸಂಖ್ಯೆಗಳು, ಅದರ ನಿಯಮ ಏನು? 3ರಿಂದ ಭಾಗ ಆಗಬೇಕಂದ್ರೆ ಹೆಂಗಿರ್ಬೇಕು ಆ ನಂಬರ್ ಅಂತ ನೋಡೋಣ. ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತವು 3ರಿಂದ ಪೂರ್ಣವಾಗಿ ಭಾಗವಾದರೆ ಆ ಸಂಖ್ಯೆಯು 3ರಿಂದ ನಿಶ್ಶೇಷವಾಗಿ ಭಾಗವಾಗುತ್ತದೆ. ಎಕ್ಸಾಂಪಲ್ ನೋಡೋಣ. ಈಗ 582 ಇದರಲ್ಲಿರುವಂತಹ ಎಲ್ಲ ಅಂಕಿನ ಪ್ಲಸ್ ಮಾಡೋಣ. ಸೊ ಇಲ್ಲಿ ಪ್ಲಸ್ ಮಾಡಿ ಎಷ್ಟಾಯ್ತು ಇದ್ರದ್ದು? 5 + 8 + 2 ಎಷ್ಟು ಬಂತು? 15. 15 3ರಿಂದ ಭಾಗ ಆಗುತ್ತಾ? ಸೊ 3 × 5 = 15. ಹೌದಾ? 3 × 3 = 15. ಸೊ ಕಂಪ್ಲೀಟ್ ಭಾಗ ಆಯಿತು. ಸೊ ಈ ಒಂದು 582 ಕೂಡ ಏನಾಗುತ್ತೆ? 3ರಿಂದ ಭಾಗ ಆಗುತ್ತೆ. ಇಷ್ಟೇ ಇದು. ಅರ್ಥ ಆಯ್ತಾ? ಸೊ ಈ ರೀತಿ ಒಂದು ನೋಡಿದ್ರೆ ಇದು 3ರಿಂದ ಭಾಗ ಆಗ್ತೈತಿ ಅಂತ ಹೇಳಿ ನೀವು ತಿಳ್ಕೊಬೇಕು. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ಯಾವುದಂದರೆ 495 ಈ ಸಂಖ್ಯೆ 3ರಿಂದ ಭಾಗ ಆಗ್ತದಾ ಅಂದರೆ ಇದನ್ನೆಲ್ಲ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದಾಗ ನಮ್ಗೆ ಎಷ್ಟು ಬಂತು? ಇಲ್ಲಿ
18 ಬಂತು. ಹೌದಾ? ಈಗ 18 ಇದು 3ರಿಂದ ಭಾಗ ಆಗುತ್ತಾ? ಹೌದು. 3 1 3 6 18. ಸೊ ಈ ನಂಬರ್ ಕೂಡ 3ರಿಂದ ಭಾಗ ಆಗುತ್ತೆ. ಇಷ್ಟೇ ಇರೋದು. ನೀವೇನು ಮಾಡಿ ಅಂದರೆ ಒಂದಿಷ್ಟು ನಂಬರ್ಸ್ನ ನೀವೇ ಟ್ರೈ ಮಾಡಿ. ಈಗ ಎಕ್ಸಾಂಪಲ್ ಇದನ್ನು ತೊಗೊಳ್ಳಿ, 732 ಇದನ್ನು ಟ್ರೈ ಮಾಡಿ. ನೆಕ್ಸ್ಟು 543 ಟ್ರೈ ಮಾಡಿ, 789 ಟ್ರೈ ಮಾಡಿ. ಓಕೆ, ಸೊ ಇವನ್ನೆಲ್ಲ ನೋಡಿಕೊಂಡು ಕರೆಕ್ಟ್ 3ರಿಂದ ಭಾಗ ಆಗುತ್ತಾ ಫಸ್ಟ್ ಭಾಗಾಕಾರ ಮಾಡಿ, ಆಮೇಲೆ ಇದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ದಂಗೆ ನೆನಪಲ್ಲಿ ಉಳಿಯುತ್ತೆ. ಓಕೆ, ಸೊ ಈ ನಿಯಮ ಅರ್ಥ ಆಯ್ತಾ? ಈಸಿ ಇದೆ. ಎಲ್ಲನೂ ಪ್ಲಸ್ ಮಾಡಬೇಕು. ಬಂದಿರೋ ಆನ್ಸರ್ 3ರಿಂದ ಭಾಗ ಆದರೆ ಸೊ ಕೊಟ್ಟಿರೋ ಸಂಖ್ಯೆನೂ ಕೂಡ 3ರಿಂದ ಭಾಗ ಆಗುತ್ತೆ, ಅದು ಎಷ್ಟೇ ದೊಡ್ಡ ನಂಬರ್ ಇರಲಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ 4ರಿಂದ ಭಾಗವಾಗುವ ಸಂಖ್ಯೆಗಳು. ಸಂಖ್ಯೆಯ ಕೊನೆಯ 2 ಸ್ಥಾನದ ಅಂಕಿಗಳಿಂದಾದ ಸಂಖ್ಯೆಯು 4ರಿಂದ ಭಾಗವಾದರೆ ಇಲ್ಲವೇ ಕೊನೆಯ 2 ಸಂಖ್ಯೆಗಳಲ್ಲಿ ಸೊನ್ನೆಗಳಿದ್ದರೆ ಆ ಸಂಖ್ಯೆಯು 4ರಿಂದ ಭಾಗವಾಗುತ್ತದೆ. ಇಲ್ಲಿ 2 ಕಂಡೀಷನ್ ಇದ್ದಾವೆ. ಏನಿರಬೇಕು? ಕೊನೆ 2 ಸ್ಥಾನ ಬಿಡಿ ಮತ್ತು 10. ಸೊ ಇವೆರಡೂ ಸ್ಥಾನದಲ್ಲಿರುವಂಥ ಸಂಖ್ಯೆಗಳ ಸೇರಿ ಅದು 4ರಿಂದ ಭಾಗ ಆದರೆ ಓಕೆ, ಪೂರ್ತಿ ನಂಬರ್ ಕೂಡ 4ರಿಂದ ಭಾಗ ಆಗುತ್ತೆ. ಇಲ್ಲ ಅಂದರೆ ಲಾಸ್ಟಿಗೆ 2 0 ಇರಬೇಕು. ಲಾಸ್ಟಿಗೆ 2 0 ಇದ್ದರೆ ಅದು 4ರಿಂದ ಭಾಗ ಆಗುತ್ತೆ. ಎಕ್ಸಾಂಪಲ್ ಈಗ ನೋಡಿ, 600 ಇದು 4ರಿಂದ ಭಾಗ ಆಗುತ್ತೆ. 500, 700, 10,000, ಓಕೆ, 75,000. ಸೊ ಇವೆಲ್ಲ ಏನಾಗ್ತಾವೆ ಅಂತಂದರೆ 75,300, 300, 10,300. ಸೊ ಇವೆಲ್ಲ ಏನಾಗ್ತಾವೆ ಲಾಸ್ಟಿಗೆ 2 ಬಿಡಿ ಮತ್ತು 10 ಸ್ಥಾನದಲ್ಲಿ 2 0 ಇದಾವಲ್ಲ. ಸೊ ಹಾಗಿತ್ತಂದರೆ 4ರಿಂದ ಈಸಿಯಾಗಿ ಭಾಗ ಆಗುತ್ತೆ, ಅದು ಕನ್ಫರ್ಮ್. ಓಕೆ, ಇಲ್ಲಿ ಒಂದಾಯಿತು. ಇದು ಈ ಒಂದು ನಿಯಮ ಆಯಿತು. ಫಸ್ಟ್ ಏನು ನಿಯಮ ಹೇಳಿದ್ದಾರೆ? ಕೊನೆಯ 2 ಸ್ಥಾನದ ಅಂಕಿಗಳಿಂದಾದ ಸಂಖ್ಯೆ ಅವೇನಾಗಿರಬೇಕು? 4ರಿಂದ ಭಾಗ ಆಗಿರಬೇಕು. ಓಕೆ, ಸೊ ಈಗ ಎಕ್ಸಾಂಪಲ್ ಯಾವುದು ಅಂದರೆ 324 ಅಂತ ತೊಗೊಳ್ಳೋಣ. ಕೊನೆಯ 2 ಸ್ಥಾನ ಅಂದರೆ ಯಾವುದು? ಬಿಡಿ ಮತ್ತು 10. ಯಾವುದೈತಲ್ಲಿ? 24. ಸೊ ಈ 24 4ರಿಂದ ಭಾಗ ಆಗುತ್ತಾ? 4 1 4 6 24. ಸೊ ಈ 324 ಕೂಡ 4ರಿಂದ ಭಾಗ ಆಗುತ್ತೆ. ಓಕೆ, ಸೊ ಇನ್ನೊಂದು ಸ್ವಲ್ಪ ದೊಡ್ಡ ಸಂಖ್ಯೆ ತೊಗೊಳ್ಳೋಣ ಅಂತಂದಾಗ ಓಕೆ, ಯಾವುದು ಅಂದರೆ 6592 ಈ ಥರ ತೊಗೊಳ್ಳೋಣ. ಇದನ್ನು ನೋಡಿ, ಲಾಸ್ಟ್ ಯಾವ ಸಂಖ್ಯೆ ಇದಾವು? 92. ಹೌದಾ? ಸೊ 92 ಈಗ ಇದು 4ರಿಂದ ಭಾಗ ಆಗ್ತದಾ ಅಂತ ನೋಡೋಣ. 4 1 4 2 8, 1 ಉಳಿತು, 4 3 12. ಸೊ ಇನ್ನೇಂತು ಕಂಪ್ಲೀಟಾಗಿ ಭಾಗ ಆಯಿತು. ಹಾಗಂದಾಗ 6592 ಕೂಡ ಏನಾಗುತ್ತೆ? 4ರಿಂದ ಭಾಗ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಓಕೆ, ಇಲ್ಲಿ ನೋಡಿರಿ, 2 ನಿಯಮ. ಒಂದು ಬಿಡಿ 10 ಏನಾಗಿರಬೇಕು? 4ರಿಂದ ಭಾಗ ಆಗಿರಬೇಕು. ಇಲ್ಲಾಂದರೆ ಲಾಸ್ಟಿಗೆ 2 0 ಇರಬೇಕು. ಅರ್ಥ ಆಯ್ತಾ? ಇವೆರಡು ಈ ಥರ ಇದ್ವು ಅಂದರೆ ಅದು 4ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಇನ್ನೊಂದು ಎಕ್ಸಾಂಪಲ್ 516. ಲಾಸ್ಟಿಗೆ ಬಿಡಿ ಮತ್ತು 10ರಲ್ಲಿ ಯಾವುದೈತಿಲ್ಲಿ? 16. ಇದನ್ನು ಪೂರ್ತಿ ಭಾಗಾಕಾರ ನೀವು ಮಾಡ್ಕೊಂಡು ಕುಂದ್ರ ಬದಲಿ ಲಾಸ್ಟಿಗೆ 16 ಐತೆ. ಹೌದು, 4 4 16 ಇದೇನಾಗುತ್ತೆ? ಭಾಗ ಆಗುತ್ತೆ. ಸೊ ಹಂಗಂದ್ರೆ 516 ಕೂಡ 4ರಿಂದ ಭಾಗ ಆಗುತ್ತೆ ಅಂತ ಈಸಿಯಾಗಿ ಹೇಳಿಬಿಡ್ಬೋದು. ನೆಕ್ಸ್ಟ್ ನಿಯಮ ನೋಡೋಣ. 5ರಿಂದ ಭಾಗ ಆಗುವ ಸಂಖ್ಯೆಗಳು ಯಾವ ರೀತಿ ಇರ್ತಾವೆ ಅಂದರೆ, ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದರೆ ಆ ಸಂಖ್ಯೆ 5ರಿಂದ ಭಾಗವಾಗುತ್ತೆ. ಇದು ತುಂಬ ಈಸಿ ನೆನ್ಪಿಟ್ಕೊಳ್ಳೋಕ್ಕೆ. ಈ ಎಕ್ಸಾಂಪಲ್ ನೋಡಿ, ಯಾವುದಾದ್ರೂ ಈಗ 40, 55, 105, 10,000, 2,005 ಇವೆಲ್ಲ ಏನಾಗುತ್ತೆ? 5ರಿಂದ ಭಾಗ ಆಗುತ್ತೆ. ಯಾಕಂದರೆ ಬಿಡಿ ಸ್ಥಾನದಲ್ಲಿ ನೋಡಿರಿ, ಒಂದು ಕಡೆ 0 ಬಿಟ್ಟರೆ 5. ಹೌದಲ್ವಾ? 0 ಬಿಟ್ಟರೆ 5. ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಬಿಟ್ಟರೆ 5 ಇರಬೇಕು. ಈ ಥರ ಇದ್ದರೆ ಆ ಸಂಖ್ಯೆ ಏನಾಗುತ್ತೆ? ಕಂಪ್ಲೀಟ್ 5ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಇದೇನು ಅಷ್ಟೊಂದು ಕಷ್ಟ ಇಲ್ಲ. ಸೊ ನಾನು ಹೆಚ್ಚಿಗೆ ಡಿಸ್ಕಸ್ ಮಾಡ್ತಾ ಇಲ್ಲ, ನೀವು ನೋಡ್ಕೋಬೋದು. ಈಗ ನೋಡಿ, ನೀವು 5ರ ಮಗ್ಗಿ ನೋಡಿದ್ರೆ 5 1 5 10 15 20 25 30 ಹಿಂಗೆ ನೋಡ್ತಾ ಹೋದ್ರೆ ನೋಡಿರಿ, ಲಾಸ್ಟ್ ಎಲ್ಲ ಬಿಡಿ ಸ್ಥಾನದಲ್ಲಿ ಯಾವ ನಂಬರ್ಸ್ ಇರ್ತಾವೆ? ಬರೀ 5 ಬಿಟ್ಟರೆ 0. ಹೌದಾ? ಸೊ ಈ ರೀತಿ ಎಷ್ಟೇ ದೊಡ್ಡ ಇರಲಿ, ಕೋಟಿ ಸ್ಥಾನದಲ್ಲಿ ಇರಲಿ, ಆ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ 5 ಬಿಟ್ಟರೆ 0 ಏನಾದರೂ ಇತ್ತಂದರೆ ಆ ಸಂಖ್ಯೆ 5ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ನೋಡೋಣ.
6ರಿಂದ ಭಾಗ ಆಗುವ ಸಂಖ್ಯೆಗಳು. 2 ಮತ್ತು 3ರಿಂದ ಭಾಗ ಆಗುವ ಸಮಸಂಖ್ಯೆಗಳು 6ರಿಂದ ಪೂರ್ಣವಾಗಿ ಭಾಗ ಆಗುತ್ತೆ. ಸೊ 6ರಿಂದ ಆಗಬೇಕು ಅಂದರೆ ಏನಾಗಿರಬೇಕು, ಅದು 2 ಮತ್ತು 3ರಿಂದ ಆಗಬೇಕು. ಸೊ ಈಗ ನೋಡೋಣ, 582 ಅಂತ ತೊಗೊತೀನಿ. ಸೊ ಇದು 2ರಿಂದ ಭಾಗ ಆಗುತ್ತಾ? ಆಗುತ್ತೆ. ಯಾಕೆ ಹೇಳ್ರಿ, ಬಿಡಿ ಸ್ಥಾನದಲ್ಲಿ 2 ಐತಿ. ಸೊ ಇದು 2ರಿಂದ ಭಾಗ ಆಗುತ್ತೆ. ನಾವು 1ನೇ ನಿಯಮ 1ಕ್ಕೆ ಓದಿದ್ವಲ್ಲ, ಅದನ್ನು ನೆನ್ಪು ಮಾಡ್ಕೊಳ್ಳಿ. 3ರಿಂದ ಭಾಗ ಆಗಬೇಕಂದ್ರೆ ಏನಾಗಬೇಕು, ಅದು ಪೂರ್ತಿ ಎಲ್ಲ ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದಾಗ ಎಷ್ಟು ಬಂತು? 15. ಸೊ ಇದು ಏನಾಗುತ್ತೆ, 3ರಿಂದ ಭಾಗ ಆಗುತ್ತೆ. ಸೊ ಹಾಗಾದರೆ ಇದು 2ರಿಂದನೂ ಭಾಗ ಆಯಿತು, 3ರಿಂದನೂ ಭಾಗ ಆಯಿತು. ಹಾಗಾದರೆ ಇದು 6ರಿಂದನೂ ಕೂಡ ಭಾಗ ಆಗುತ್ತೆ. ಸೊ ಯಾವುದಾದ್ರೂ 1ರಿಂದ ಆಗಬೇಕಂತಿಲ್ಲ, 2ರಿಂದನೂ ಆಗಬೇಕು ಮತ್ತು 3ರಿಂದನೂ ಆಗಬೇಕು. ಸೊ ಹಾಗಾದರೆ ಇದು ಹಾಗೆ ಏನಾದರೂ ಆದರೆ ಸೊ ಇದು 2ರಿಂದ ಭಾಗ ಆಗುತ್ತೆ ಅಂತ, 6ರಿಂದ ಭಾಗ ಆಗುತ್ತೆ ಅಂತ ಅರ್ಥ ಆ ಸಂಖ್ಯೆ. ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ. 732 732. ಇದು 2ರಿಂದ ಭಾಗ ಆಗುತ್ತಾ? ಎಸ್, ಯಾಕಂದರೆ ಬಿಡಿ ಸ್ಥಾನದಲ್ಲಿ 2 ಪ್ಲಸ್ ಮಾಡಿದರೆ ಎಷ್ಟು ಬಂತು? 12 ಬಂತು. ಇದು 3ರಿಂದ ಭಾಗ ಆಗುತ್ತಾ? ಹೌದಾ, ಆಗುತ್ತೆ. 3 ಅಂದರೆ 3 4 12. ಸೊ 2ರಿಂದನೂ ಆಯಿತು, 3ರಿಂದನೂ ಆಯಿತು. ಸೊ ಇದು 6ರಿಂದ ಕೂಡ ಭಾಗ ಆಗುತ್ತೆ. ಯಾವುದು? 732. ಓಕೆ, ತುಂಬ ಈಸಿಯಾಗಿದೆ. ನೆಕ್ಸ್ಟ್ ನೋಡೋಣ, 7ರಿಂದ ಭಾಗ ಆಗುವ ಸಂಖ್ಯೆಗಳು ಯಾವ ರೀತಿ ಇರುತ್ತೆ. ಸಂಖ್ಯೆಯಲ್ಲಿನ ಬಿಡಿ ಸ್ಥಾನವನ್ನು ಹೊರತುಪಡಿಸಿ ಉಳಿಯುವ ಸಂಖ್ಯೆಯಿಂದ ಬಿಡಿ ಸ್ಥಾನದ 2ರಷ್ಟನ್ನು ಕಳೆದಾಗ ಬರುವ ಉತ್ತರವು 7ರ ಅಪವರ್ತ್ಯವಾಗಿದ್ದರೆ ಆ ಸಂಖ್ಯೆಯು 7ರ ಭಾಜ್ಯತೆಯನ್ನು ಹೊಂದಿರುತ್ತದೆ. ನೋಡೋಣ ಯಾವ ರೀತಿ ಅಂತ ಹೇಳಿ. 854 ಅಂತ ಇದೆ ಒಂದು ನಂಬರ್. ಈ ನಂಬರ್ 7ರಿಂದ ಭಾಗ ಆಗುತ್ತಾ? ಅದನ್ನು ನೋಡಬೇಕಂದ್ರೆ ಫಸ್ಟ್ ಇಲ್ಲಿ ಏನು ಮಾಡಬೇಕು, ಬಿಡಿ ಸ್ಥಾನವನ್ನು ಹೊರತುಪಡಿಸ್ಬೇಕು. ಯಾವುದು? 4ನ್ನು ಬಿಡ್ರಿ. ಯಾವುದು ಉಳಿತು? 85 ಉಳಿತು. ಸೊ 85ರಲ್ಲಿ ನಾವು ಏನು ಕಳಿಬೇಕು ಅಂದರೆ ಬಿಡಿ ಸ್ಥಾನದ 2ರಷ್ಟನ್ನು ಕಳಿಬೇಕು. ಬಿಡಿ ಸ್ಥಾನ ಯಾವುದು? 4. ಇದರ 2ರಷ್ಟು ಅಂದರೆ ಏನು? 8. ಹೌದಾ? ಸೊ ಈ ನಂಬರ್ನಲ್ಲಿ 8ನ್ನು ಕಳಿಬೇಕು. ಸೊ 8ನ್ನು ಕಳೆದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 77 ಬರುತ್ತೆ. ಸೊ 77 7ರ ಅಪವರ್ತ್ಯ. ಹೌದಾ? 7 11 77 ಬರುತ್ತೆ. ಹೌದಾ? ಸೊ ಇದು ಭಾಗ ಆಯಿತಾ? ಸೊ ಅವಾಗ ಏನಾಗುತ್ತೆ, ಈ ನಂಬರ್ 854 7ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ ಅಂತ ಅರ್ಥ. ಸಿಂಪಲ್ ಇದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ಬಿಡಿ ಸ್ಥಾನವನ್ನು ಹೊರತುಪಡಿಸಿ ಉಳಿದಿದ್ದ ನಂಬರ್ಸಲ್ಲಿ ಬಿಡಿ ಸ್ಥಾನದ 2ರಷ್ಟನ್ನು ನಾವು ಕಳಿಬೇಕು. ಬಂದ ಆನ್ಸರ್ ಏನಾಗಿರಬೇಕು, 7ರ ಒಂದು ಅಪವರ್ತ್ಯ ಆಗಿದ್ದರೆ ಅಥವಾ 7ರಿಂದ ಅದಕ್ಕೆ ಭಾಗ ಆದರೆ ಏನಾಗುತ್ತೆ, ಅದು 7ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಇಲ್ಲಿ 392 ಅಂತ ಒಂದು ನಂಬರ್ ತೊಗೊಂಡೆ. ಬಿಡಿ ಸ್ಥಾನವನ್ನು ಹೊರತುಪಡಿಸಿ ಉಳಿದಿದ್ದ ನಂಬರ್ ಯಾವುದು? 39. ಇದರಲ್ಲಿ ಏನು ಕಳಿಬೇಕು ನಾವು? ಬಿಡಿ ಸ್ಥಾನದ 2ರಷ್ಟು. ಸೊ ಬಿಡಿ ಸ್ಥಾನದ 2ರಷ್ಟು ಅಂದರೆ ಏನು? 4. ಸೊ ಇದರಲ್ಲಿ ನೀವು 4 ಕಳೀರಿ. 4 ಕಳೆದಾಗ ಏನು ನಂಬರ್ ಬರುತ್ತೆ? 35. 35 7ರಿಂದ ಭಾಗ ಆಗುತ್ತಾ? ಆಗುತ್ತೆ. 7 7 35. ಸೊ ಈ ಥರ ಆದರೆ 392 ಕೂಡ ಏನಾಗುತ್ತೆ? 7ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಇಷ್ಟೇ, ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನೋಡೋಣ, 8ರಿಂದ ಭಾಗವಾಗುವ ಸಂಖ್ಯೆಗಳು. ಸಂಖ್ಯೆಯ ಕೊನೆಯ 3 ಸ್ಥಾನಗಳಿಂದಾದ ಸಂಖ್ಯೆಯು 8ರಿಂದ ಭಾಗವಾದರೆ ಇಲ್ಲವೇ ಕೊನೆಯ 3 ಸ್ಥಾನಗಳಲ್ಲಿ 3 ಸೊನ್ನೆಗಳಿದ್ದರೆ ಆ ಸಂಖ್ಯೆ 8ರಿಂದ ಪೂರ್ಣ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 3584. ಓಕೆ, ಸೊ ಇದು 84 ಅಂತ ಮಾಡಿದಾಗ ಕೊನೆಯ 3 ಸ್ಥಾನಗಳು ಯಾವುದು? ಇದು 584. ಸೊ ಇದು 584 8ರಿಂದ ಭಾಗ ಆಗುತ್ತಾ ಅಂತ ನೋಡೋಣ. ಸೊ ಇದು 8ರಿಂದ 8 1 8 7 56 2 ಉಳಿತು, 8 3 24. ಸೊ 73 ಕಂಪ್ಲೀಟಾಗಿ ಭಾಗ ಆಯಿತು. ಈ 3 ನಂಬರ್ಸ್ ಭಾಗ ಆದರೆ ಪೂರ್ತಿ ನಂಬರ್ ಏನಾಗುತ್ತೆ? ಭಾಗ ಆಗುತ್ತೆ. ಸೊ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಸೊ ಇಷ್ಟು ನಾವು ಇನ್ನೊಂದು ನಂಬರಿಂದನೇ ಮಾಡ್ಬೋದಲ್ವಾ ಅಂದರೆ ಇದ್ದಿದ್ರಲ್ಲಿ ಒಂದಿಷ್ಟು ನಿಯಮಗಳನ್ನ ಅವ್ರು ಕಂಡು ಹಿಡಿದಿದ್ದಾರೆ. ಓಕೆ, ಸೊ ಇದೇನಾಗುತ್ತೆ, ನಿಮ್ಗೆ ಬರೀ 4 ಅಂಕಿಗಳಿದ್ದಾಗ ಈಸಿ ಅನ್ನಿಸ್ತು. ಬಟ್ ಅದೇ 10 1 ಲಕ್ಷದವರೆಗೂ ಒಂದು ದೊಡ್ಡ ನಂಬರ್ ಇತ್ತಂದ್ರೆ ಈ 8ರಿಂದ ಭಾಗ ಆಗುತ್ತಂದ್ರೆ ನಾವು ಪೂರ್ತಿ ಭಾಗಾಕಾರ ಮಾಡ್ಕೊಂಡು ಕುಂದಿರ್ಬೇಕು. ಅವಾಗ ಏನು ಮಾಡಬೇಕು, ಸಿಂಪಲ್ ಲಾಸ್ಟ್ 3 ಅಂಕಿ ಇದ್ದರೆ
ನಾವು ಆ ಅಂಕಿಯನ್ನು ಜಸ್ಟ್ ಈ ಥರ ಸಣ್ಣದಾಗಿ ಭಾಗಾಕಾರ ಮಾಡಿಕೊಂಡ್ರೆ ಇಡೀ ನಂಬರ್ 8ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಈಗ ಅದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿರಿ, ಅರ್ಥ ಆಗುತ್ತಾ? ಈಗ ಇಲ್ಲಿ ನೋಡಿರಿ, ಇಷ್ಟು ದೊಡ್ಡ ನಂಬರ್ 8ರಿಂದ ಭಾಗ ಆಗುತ್ತಾ ಅಂತ ಕೇಳಿದಾಗ ನೀವು ಅದು ಮಾಡ್ಕೊಂಡು ಕೂತ್ಕೊಳ್ತೀರಾ. ಅದ್ರ ಬದಲಿ ಲಾಸ್ಟ್ 3 ನಂಬರನ್ನು ನೀವು 8ರಿಂದ ಭಾಗ ಮಾಡಿರಿ. ನೋಡಿ, 8ರಿಂದ ನಾನು ಭಾಗ ಮಾಡ್ತೀನಿ. 8 1 8 1 ಉಳಿತು, 8 2 16, 8 0 0. ಸೊ ಭಾಗ ಆಯಿತು. ಲಾಸ್ಟ್ 3 ನಂಬರ್ ಭಾಗ ಆಗಿತ್ತಂದರೆ ಪೂರ್ತಿ ನಂಬರ್ ಕೂಡ 8ರಿಂದ ಭಾಗ ಆಗುತ್ತೆ. ಸೊ ನೋಡಿ ಚಿಟಿಕೆ ಒಂದು 2 ಸೆಕೆಂಡ್ ಫ್ಯೂ ಸೆಕೆಂಡ್ಸಲ್ಲಿ ನಾನು ಏನು ಮಾಡಿಬಿಟ್ಟೆ, ಇದರ ಆನ್ಸರ್ ಕಂಡುಹಿಡಿದೆ. ಪೂರ್ತಿಯಾಗಿ ನಾನು ಭಾಗ ಮಾಡ್ಕೊಂಡು ಹೋಗಲಿಲ್ಲ, ಹೌದಲ್ವಾ? ನೆಕ್ಸ್ಟ್ ನಿಯಮ ನೋಡೋಣ. ಸಂಖ್ಯೆ 9ರಿಂದ ಭಾಗ ಆಗುವ ಸಂಖ್ಯೆಗಳು. ಸಂಖ್ಯೆಯ ಅಂಕಿಗಳ ಮೊತ್ತವು 9ರಿಂದ ಭಾಗವಾದರೆ ಇನ್ನೊಂದು ಮಿಸ್ ಮಾಡಿದೆ, ಸಾರಿ. ಇಲ್ಲಿ ಇನ್ನೊಂದು ಏನು ಕೊಟ್ಟಿದ್ರು ಅಂದರೆ, ಇಲ್ಲಿ ಏನಾಗಿರಬೇಕು, 3 ಸೊನ್ನೆಗಳಿರಬೇಕು ಅಂತ ಹೇಳಿದೆ. ಅಂದರೆ ಒಂದು ಎಕ್ಸಾಂಪಲ್ 8,000 3 0 ಇತ್ತಂದರೆ ಇದು ಕೂಡ 8ರಿಂದ ಭಾಗ ಆಗುತ್ತೆ. 7,000 5,000 ಈ ಥರ ಲಾಸ್ಟ್ 3 ಸೊನ್ನೆಗಳಿದ್ದರೆ ಅದೇನಾಗುತ್ತಾ 8ರಿಂದ ಭಾಗ ಆಗುತ್ತೆ. ನಾವು 4ರಿಂದ ಭಾಗ ಆಗುವಂಥ ಒಂದು ನಿಯಮ ನೋಡ್ಕೊಂಡ್ವಲ್ಲ, ಲಾಸ್ಟ್ 2 0 ಇರಬೇಕು ಅಂತ. ಹಾಗೆ 8ರಲ್ಲಿ ಏನಾಗಿರಬೇಕು, 3 0 ಕೊನೆಯಲ್ಲಿ ಇರಬೇಕು. ಓಕೆ, ನೆಕ್ಸ್ಟ್ 9ರಿಂದ ಭಾಗ ಆಗುವ ಸಂಖ್ಯೆ ನೋಡೋಣ. ಅಂಕಿಗಳ ಮೊತ್ತ 9ರಿಂದ ಭಾಗ ಆಗಬೇಕು. ಎಕ್ಸಾಂಪಲ್ 135. ಇದನ್ನೆಲ್ಲ ಕೂಡಿಸಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 1 + 3 4, 4 + 5 9. ಸೊ ಇದೇನಾಗುತ್ತೆ, 9ರಿಂದ ಭಾಗ ಆಗುತ್ತೆ. ಓಕೆ, ಸೊ ಈಗ ಇನ್ನೊಂದು 585. ಇದನ್ನು ಪ್ಲಸ್ ಮಾಡಿದಾಗ ಆನ್ಸರ್ ಎಷ್ಟು ಬಂತು? 5 + 10 18 ಬಂತು, ಹೌದಾ? 9ರಿಂದ ಭಾಗ ಆಗುತ್ತಾ? ಆಗುತ್ತೆ. 9 2 18. ಸೊ ಈ ನಂಬರ್ ಕೂಡ 9ರಿಂದ ಭಾಗ ಆಗುತ್ತೆ. ನೆಕ್ಸ್ಟ್ 10ರಿಂದ ಭಾಗ ಆಗುವ ಸಂಖ್ಯೆಗಳು ತುಂಬ ಈಸಿ. ಬಿಡಿ ಸ್ಥಾನದಲ್ಲಿ ಏನಿರಬೇಕು? 0 ಇರಬೇಕು. 0 ಇತ್ತು ಅಂದರೆ ಆ ಸಂಖ್ಯೆ 10ರಿಂದ ಭಾಗ ಆಗುತ್ತೆ. ನಾವು 5ರದ್ದು ನೋಡಿದ್ವಲ್ಲ, 5ರಲ್ಲಿ ಏನಿರಬೇಕು? 5ರಿಂದ ಭಾಗ ಆಗಬೇಕಂದ್ರೆ ಬಿಡಿ ಸ್ಥಾನದಲ್ಲಿ 5 ಇರಬೇಕು, ಬಿಟ್ಟರೆ 0 ಇರಬೇಕು. ಬಟ್ 10ರಲ್ಲಿ ಏನು ಬೇಕು? ಕಂಪ್ಲೀಟ್ ಬರೀ 0 ಮಾತ್ರ ಇರಬೇಕು. 100 200 300 350 450 260 ಈ ಥರ ಹಿಂಗೇನಾದರೂ ನಂಬರ್ಸ್ ಇದ್ದರೆ, ಈ ನಂಬರ್ಸ್ ಎಲ್ಲ ಈಗ ನೋಡಿ 260 350 ಇಲ್ಲೆಲ್ಲ ಬಿಡಿ ಸ್ಥಾನದಲ್ಲಿ 0 ಇದಾವೆ ತಾನೆ. ಸೊ ಇದೇನಾಗುತ್ತೆ? 10ರಿಂದ ಭಾಗ ಆಗುತ್ತೆ. 11ರಿಂದ ಭಾಗವಾಗುವ ಸಂಖ್ಯೆಗಳು. ಸಂಖ್ಯೆಯ ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಮತ್ತು ಬೆಸ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತಕ್ಕೂ ಇರುವ ವ್ಯತ್ಯಾಸ 0 ಅಂದರೆ 0 ಅಥವಾ 11ರ ಅಪವರ್ತ್ಯ ಆಗಿದ್ದರೆ ಆ ಸಂಖ್ಯೆ 11ರಿಂದ ಪೂರ್ಣ ಆಗುತ್ತೆ. ಈಗ ಎಕ್ಸಾಂಪಲ್ 2453. ಸಮಸ್ಥಾನ ಯಾವುದು ಇಲ್ಲಿ? ಸಮಸ್ಥಾನದಲ್ಲಿರುವಂಥ ಅಂಕಿಗಳ ಮೊತ್ತ ಮತ್ತು ಬೆಸ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ. ಸೊ ಇಲ್ಲಿ ಸಮಸ್ಥಾನದಲ್ಲಿರುವ ಅಂಕಿಗಳು ಯಾವುದು? ಸೊ ಇಲ್ಲಿ ತೊಗೊತೀನಿ ಇನ್ನೊಂದ್ಸಲಿ. 2 4 5 3. ಸಮಸ್ಥಾನದಲ್ಲಿರೋದು ಯಾವುದು? 5 ಮತ್ತು 2. ಇದ್ರ ಮೊತ್ತ ಎಷ್ಟು ಬಂತು? 7. ಬೆಸ ಸ್ಥಾನದಲ್ಲಿರೋದು ಯಾವುದು? 4 ಮತ್ತು 3. ಇದರದ್ದು ಮೊತ್ತ 7. ಸೊ ಇನ್ನೆರಡು ಮಾಡಿದಾಗ 0 ಬಂತಲ್ವಾ? ಸೊ ಹಾಗಾದರೆ ಈ ನಂಬರ್ ಕೂಡ 11ರಿಂದ ಈಸಿಯಾಗಿ ಭಾಗ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಈ ಥರ ನಾವೇನು ಮಾಡ್ಕೊಂಡ್ವಿ ಅಂದರೆ ಬಾಧ್ಯತೆ ನಿಯಮಗಳನ್ನ ತಿಳ್ಕೊಬೇಕಾಗತ್ತೆ ನೀವು. ಸೊ ನೀವು ತಿಳ್ಕೊಂಡ್ರೆ ಈಸಿಯಾಗಿ ನೆಕ್ಸ್ಟ್ ಬರೋವಂಥ ಒಂದು ಕ್ವೆಶನ್ಸ್ನ ಸಾಲ್ವ್ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೇನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಈ ಥಿಯರಿಯನ್ನು ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ ಬರುವಂಥ ಎಲ್ಲ ವೀಡಿಯೋಸಲ್ಲಿ ನಾನು ಕ್ವೆಶನ್ಸ್ನ ಅಪ್ಲೋಡ್ ಮಾಡ್ತೀನಿ. ಹಳೆ ಪ್ರಶ್ನೆ ಪತ್ರಿಕೆಗಳ ಮೇಲೆ ಈ ಪಾಠದ ಮೇಲಿರುವಂಥ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.